ಗ್ಲೋಬಲ್ ನೇಚರ್ ಕನ್ಸರ್ವೇಷನ್ ಇಂಡೆಕ್ಸ್ 2024. ಭಾರತವು ಜಾಗತಿಕ ಪ್ರಕೃತಿ ಸಂರಕ್ಷಣಾ ಸೂಚ್ಯಂಕದಲ್ಲಿ 176ನೇ ಸ್ಥಾನದಲ್ಲಿದೆ. ಈ ಸೂಚ್ಯಂಕವನ್ನು ಬೆನ್ ಗುರಿಯನ್ ಯೂನಿವರ್ಸಿಟಿಯಿಂದ ಅಭಿವೃದ್ಧಿಪಡಿಸಲಾಗಿದೆ. 180 ರಾಷ್ಟ್ರಗಳ ಪೈಕಿಯಲ್ಲಿ ಅತ್ಯುತ್ತಮ ಶ್ರೇಯಾಂಕದ ಮೊದಲ 5 ದೇಶಗಳೆಂದರೆ ಲಕ್ಸಂಬರ್ಗ್, ಎಸ್ಟೋನಿಯಾ, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಯುನೈಟೆಡ್ ಕಿಂಗ್ಡಮ್. ಹಾಗೂ ಕೊನೆಯ ದೇಶಗಳೆಂದರೆ ಕಿರಿಬಾಟಿ, ಟರ್ಕಿ, ಇರಾಕ್, ಮೈಕ್ರೋನೇಷಿಯಾ, ಇಂಡಿಯಾ. ಭಾರತವು ಕೊನೆಯ 5ನೇ ಶ್ರೇಯಾಂಕದಲ್ಲಿ ಒಂದಾಗಿದೆ. ಈ ಸೂಚ್ಯಂಕವು ಪ್ರಮುಖವಾಗಿ 4 ಅಂಶಗಳನ್ನು ನಿರ್ಣಯಿಸುತ್ತವೆ: ಲ್ಯಾಂಡ್ ಮ್ಯಾನೇಜ್ಮೆಂಟ್, ಬಯೋಡೈವರ್ಸಿಟಿ ಥ್ರೆಟ್ಸ್, ಕೆಪಾಸಿಟಿ ಅಂಡ್ ಗವರ್ನೆನ್ಸ್, ಫ್ಯೂಚರ್ ಟ್ರೆಂಡ್ಸ್. ಭಾರತವು ವಿಶ್ವದ ಅತ್ಯುತ್ತಮ ಜೈವಿಕ ವೈವಿಧ್ಯಮಯ ರಾಷ್ಟ್ರವಾಗಿದ್ದು, ಜಾಗತಿಕವಾಗಿ 4ನೇ ಅತಿ ದೊಡ್ಡ ಅಕ್ರಮ ವನ್ಯಜೀವಿ ವ್ಯಾಪಾರ ರಾಷ್ಟ್ರವಾಗಿದೆ. ಇತ್ತೀಚೆಗೆ ಅರಣ್ಯವು 2001 ರಿಂದ 2019 ನಡುವೆ ಸುಮಾರು 23,000 ಚದರ ಕಿಲೋಮೀಟರ್ಗೂ ಹೆಚ್ಚು ನಷ್ಟ ಉಂಟಾಗಿದೆ. ಅಧಿಕ ಜನಸಂಖ್ಯೆ, ಕೃಷಿ ವಿಸ್ತರಣೆ, ಕೀಟನಾಶಕಗಳ ಅತಿಯಾದ ಬಳಕೆ, ನಗರೀಕರಣ ಮತ್ತು ಮೂಲಸೌಕರ್ಯ ಮುಂತಾದ ಅಭಿವೃದ್ಧಿಯಿಂದ ಭಾರತದ ಪರಿಸರ ಸಂಪತ್ತು ನಿರಂತರವಾಗಿ ಅಪಾಯ